ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ತಾರಿಕ್ ರೆಹಮಾನ್ ಪ್ರಧಾನಿಯಾಗಿದ್ದಾರೆ. ಆದರೆ ಎಲ್ಲರ ಕಣ್ಣು ನೆಟ್ಟಿರುವುದು ಆ 25 ಜನರ ಸಂಪುಟದ ಮೇಲಿರುವ ಒಬ್ಬ ವ್ಯಕ್ತಿಯ ಮೇಲೆ. ಅವರೆಂದರೆ ನಿತಾಯ್ ರಾಯ್ ಚೌಧರಿ, ತಾರಿಕ್ ರೆಹಮಾನ್ ಸಂಪುಟದ ಏಕೈಕ ಹಿಂದೂ ಸಚಿವರು. ನಿತಾಯ್ ರಾಯ್ ಚೌಧರಿ ಹೊಸ ಮುಖವೇನಲ್ಲ. ಇವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಮತ್ತು ಬಿಎನ್ಪಿ ಪಕ್ಷದ ಉಪಾಧ್ಯಕ್ಷರು. ಹಿಂದೆ ಹುಸೇನ್ ಮೊಹಮ್ಮದ್ ಇರ್ಷಾದ್ ಸರ್ಕಾರದಲ್ಲೂ ಇವರು ಸಚಿವರಾಗಿದ್ದರು. ಅಂದರೆ ರಾಜಕೀಯ ಪಟ್ಟುಗಳು ಇವರಿಗೆ ಚೆನ್ನಾಗಿ ಗೊತ್ತು. ಈ ಬಾರಿಯ ಫೆಬ್ರವರಿ 2026ರ ಚುನಾವಣೆಯಲ್ಲಿ ಇವರ ಗೆಲುವು ಸಾಮಾನ್ಯವಾದದ್ದಲ್ಲ. ಮಗುರಾ 2 ಕ್ಷೇತ್ರದಲ್ಲಿ ಇವರು ಎದುರಿಸಿದ್ದು ಜಮಾತ್-ಎ-ಇಸ್ಲಾಮಿಯಂತಹ ಪ್ರಬಲ ಸಂಘಟನೆಯನ್ನು. ಆದರೂ ಭಾರೀ ಬಹುಮತದಿಂದ ಗೆದ್ದು ಈಗ ಸಾಂಸ್ಕೃತಿಕ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ತಾರಿಕ್ ರೆಹಮಾನ್ ಸಂಪುಟದಲ್ಲಿ ಕೇವಲ 2 ಅಲ್ಪಸಂಖ್ಯಾತರಿಗೆ ಸ್ಥಾನ ಸಿಕ್ಕಿದೆ. ಒಬ್ಬರು ಬೌದ್ಧ ಸಮುದಾಯದ ದಿಪೇನ್ ದೇವಾನ್ ಮತ್ತು ಇನ್ನೊಬ್ಬರು ನಿತಾಯ್ ರಾಯ್ ಚೌಧರಿ. ಇದು ಬಾಂಗ್ಲಾದೇಶದ ಹಿಂದೂಗಳಿಗೆ ಸುರಕ್ಷತೆಯ ಭರವಸೆ ನೀಡುತ್ತದೆಯೇ? ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.